ನಿರ್ಮಲಾನಂದನಾಥ ಶ್ರೀಗಳು ಮಾತಾಡ್ತಾ ಇದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಸದಾಶಿವನಗರ ಬಿಡುತ್ತೆ ಈ ವಾಹನ. ಅಲ್ಲಿಂದ ಮೈಸೂರು ರಸ್ತೆ ಮಾರ್ಗವಾಗಿ ಮದ್ದೂರು ತಲುಪುತ್ತೆ. ಜನಪರವಾಗಿರ್ತಕ್ಕಂಥ ಆಡಳಿತವನ್ನು ನೀಡಿ ಮುಖ್ಯಮಂತ್ರಿಗಳಾಗಿ, ವಿದೇಶಾಂಗ ಸಚಿವರಾಗಿ, ರಾಜ್ಯಪಾಲರಾಗಿ ಮತ್ತು ವಿವಿಧ ಇಲಾಖೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದಂಥ ಶ್ರೀಮಠದ ಸದ್ಭಕ್ತರಾಗಿರ್ತಕ್ಕಂಥ ಎಸ್.ಎಂ. ಕೃಷ್ಣಾಜಿಯವರು ದೇಹವನ್ನು ಬಿಟ್ಟಿರ್ತಕ್ಕಂಥ ಈ ಗಳಿಗೆ ನಾಡಿಗೆ ಬಹು ಸಂಕಟದ ಮತ್ತು ಸಂತಾಪ. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಸಮಯ ಇಂತಹ ಒಂದು ಹೊತ್ತಿನಲ್ಲಿ ಎಸ್.ಎಂ. ಕೃಷ್ಣಾಜಿಯವರು ಮಾಡಿರ್ತಕ್ಕಂಥ ಸೇವೆಯನ್ನು ಆಧುನಿಕ ಯುವ ರಾಜಕಾರಣಿಗಳು ಮತ್ತು ವಿವಿಧ ಸಂಸ್ಥೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಮಾದರಿಯಾಗಿರ್ತಕ್ಕಂಥದ್ದು. ಅಂತಹ ಒಂದು ಘನವೆತ್ತ ಎಸ್.ಎಂ. ಕೃಷ್ಣಾಜಿಯವರ ಆದರ್ಶಗಳನ್ನು ರೂಢಿಸಿಕೊಂಡು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ತಕ್ಕಂಥ ಕಾರ್ಯವನ್ನು ಮಾಡಬೇಕಾಗಿದೆ. ಎಸ್.ಎಂ. ಕೃಷ್ಣಾಜಿಯವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೇವೆ. ಶ್ರೀಮಠದ ಸದ್ಭಕ್ತರಾಗಿದ್ದಂಥವರು ಪೂಜ್ಯ ಗುರು ಶ್ರೀ ಡಾಕ್ಟರ್ ಬಾಲ್ ಗಂಗಾಧರನಾಥ್ ಮಹಾಸ್ವಾಮೀಜಿಯವರು ಕೈಗೊಳ್ತಾ ಇದ್ದಂಥ ಜನಪರವಾದ ಎಲ್ಲ ಕಾರ್ಯಗಳಿಗೂ ಕೂಡ ಬೆಂಬಲವಾಗಿ ನಿಂತಂತಹವರು. ವೃಕ್ಷಾರೋಹಣ ಕಾರ್ಯಕ್ರಮ, 5 ಕೋಟಿ ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಬೇರೆ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ನಿಂತು ಗ್ಲೋಬಲ್ ವಾರ್ಮಿಂಗು, ಕ್ಲೈಮೇಟ್ ಚೇಂಜ್ ಆಗ್ತಾ ಇರ್ತಕ್ಕಂಥ ದಿನಮಾನದಲ್ಲಿ ಗಿಡಗಳ ನೆಡ್ತಕ್ಕಂಥ ಅವಶ್ಯಕತೆ ಎಷ್ಟಿದೆ ಅಂತ ತಿಳಿದು ಅದ್ರ ಜೊತೆಯಲ್ಲಿ ನಿಂತಂತಹವರು. ಇಂತಹ ನೂರಾರು ಯೋಜನೆಗಳಲ್ಲಿ ಭಾಗಿಗಳಾಗಿ ಇಂದು ನಮ್ಮ ಕರ್ನಾಟಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲೆ ಎತ್ತಿ ನಿಲ್ಲುವಂಥ ಕಾರ್ಯಕ್ಕೆ ಅವರು ಕಾರಣೀಭೂತರಾಗಿದ್ದಂಥವರು. ಇವತ್ತಿನ ನಮ್ಮ ಭಾರತದ ಆರ್ಥಿಕತೆ ಇಷ್ಟೊಂದು ವೇಗವಾಗಿ ಬೆಳೀತಾ ಇರ್ತಕ್ಕಂಥದ್ದಕ್ಕೆ ಕರ್ನಾಟಕದ ಕಾಂಟ್ರಿಬ್ಯೂಷನ್ ಇಸ್ ಎಕ್ಸಾಂಪ್ಲರಿ. ಅದಕ್ಕೆ ಮೂಲ ಒಂದು ಅಡಿಪಾಯವನ್ನು IT ಮತ್ತು BT ಮತ್ತು ಬೇರೆ ಬೇರೆ ಕಾರ್ಯಗಳ ಮುಖಾಂತರ ಹಾಕಿಕೊಟ್ಟಂಥ ಎಸ್.ಎಂ. ಕೃಷ್ಣಾಜಿಯವರು ಅವರ ಆತ್ಮಕ್ಕೆ ಮತ್ತೊಮ್ಮೆ ನಾವು ಚಿರಶಾಂತಿಯನ್ನು